ಇಳಕಲ್ನಲ್ಲಿ ಹಮ್ಮಿಕೊಂಡಿದ್ದ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಕಾರ್ಯಕ್ರಮಕ್ಕೆ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇಲ್ಲಿ ನಾವು ಮಾತನಾಡುವುದಲ್ಲ, ನಮ್ಮ ಕೆಲಸಗಳು ಮಾತನಾಡುತ್ತವೆ. ಕ್ಷೇತ್ರದ ಪ್ರತಿಯೊಂದು ಪ್ರದೇಶಗಳಿಗೂ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದ್ದು, ವಿವಿಧ ಸಮಾಜದ ಸಮುದಾಯ ಭವನ, ಶಾದಿ ಮಹಲ್, ಕುಡಿಯುವ ನೀರಿನ ವ್ಯವಸ್ಥೆ, ಕ್ರೀಡಾಂಗಣ, ಸಾರಿಗೆ, ರಸ್ತೆ ಸೇರಿದಂತೆ ಅವಶ್ಯಕತೆ ಇರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗುವುದು. ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ. ನಮ್ಮ ಗ್ಯಾರಂಟಿ ಯೋಜನೆಗಳು ಜನಪ್ರಿಯವಾಗಿದ್ದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುವುದು ಎಂದರು. ಇನ್ನು ಕಾರ್ಯಕ್ರಮಕ್ಕೆ ಪ್ರಗತಿಪರ ರೈತರು, ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರಾದ ಚನ್ನಪ್ಪಗೌಡ ನಾಡಗೌಡ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಒಂದು ಅಧ್ಯಕ್ಷನನ್ನಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ಬಹುತೇಕ ನಾನು ಹೇಳಿದೆ, ಇದರೆಲ್ಲ ಶ್ರೇಯಸ್ಸು ಈ ಒಂದು ಸ್ಥಾನ ಬರೋದಕ್ಕೆ ಕಾರಣ ಯಾರು ಅಂದ್ರೆ ನನ್ನ ಹುಣಗುಂದ ಮತಕ್ಷೇತ್ರದ ಜನತೆ ಕಾರಣ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತಾರೆ. ಈ ವೇದಿಕೆ ಮೇಲಿದ್ದಂಥ ಎಲ್ಲ ನಮ್ಮ ಕದಗಲ ಗ್ರಾಮದ ಹಾಗೂ ಎಲ್ಲ ಹಿರಿಯರಿಗೆ ಮತ್ತು ಬೇರೆ ಬೇರೆ ಗ್ರಾಮದಿಂದ ಆಗಮಿಸಿರುವಂಥ ಇಲ್ಲಿ ಉಪಸ್ಥಿರುವಂಥ ಎಲ್ಲ ಹಿರಿಯರಿಗೆ, ಯುವ ಮಿತ್ರರಿಗೆ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ಸ್ಥಾನ ಸಿಗಲು ತಾವು ಮೊದಲು ಕಾರಣ ಅನ್ನೋ ಮಾತನ್ನ ಹೇಳ್ತಾ ತಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆ ಪಡ್ತಿರ್ತೇನೆ. ಯಾಕಂದ್ರೆ ನೀವು ಇವತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟು ಇವತ್ತು ನನ್ನನ್ನು ಮತ್ತೊಮ್ಮೆ ಈ ಮತಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡದೇ ಇದ್ರೆ ಇವತ್ತು ನನಗೆ ಈ ಸ್ಥಾನ ಸಿಗ್ತಿರ್ಲಿಲ್ಲ. ಬಹುತೇಕ ನಿಮ್ಮ ಕೊಡುಗೆ ಇದು. ಯಾಕಂದ್ರೆ ಅವರು ನಮ್ಮ ನಾಯಕರಂತ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಬಹಳಷ್ಟು ವಿಶ್ವಾಸ ಮಾಡಿ ಒಂದು ಜವಾಬ್ದಾರಿಯನ್ನ ನಮಗೆ ಕೊಟ್ಟಿದ್ದಾರೆ. ಬಹುತೇಕ ಬಹಳ ಜನಕ್ಕೆ ನಮ್ಮ ಗದ್ದನಕೇರಿ ಅವರು ಹೇಳಿದ ಹಾಗೆ ತಪ್ಪು ಸಂದೇಶ, ತಪ್ಪು ಮಾಹಿತಿಯನ್ನ ಕೆಲವಷ್ಟು ಜನ ಹರಡ್ತಾ ಇದ್ದಾರೆ. ಯಾಕಂದ್ರೆ ವಿರೋಧಿಗಳದ ಕೆಲಸನೇ ಅದು. ಯಾಕಂದ್ರೆ ತಮಗಂತರೂ ಆಗಲಿಲ್ಲ, ಮಂದಿಗೆ ಆಗೋರು ಸಹಿಸಂಗಿಲ್ಲ. ಹಿಂಗ ತಮಗಂತರೂ ಆಗೋ ಶಕ್ತಿ ಇಲ್ಲ, ಮಂದಿದ್ದು ಆಗಿದ್ದನ್ನ ಸಹಿಸಂಗಿಲ್ಲ. ಇದು ಸಹಜವಾದ ಲೋಕಾರೂಢಿ. ಅದಕ್ಕೆ ಏನಾದರೂ ಟೀಕೆ ಟಿಪ್ಪಣಿ ಮಾತಾಡುವಂಥದ್ದು. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಂದ್ರೆ ಎಷ್ಟುಗಳು ಒಳಪಂಗಡಗಳು ಬರ್ತಾವು, ಎಷ್ಟು ಸಮುದಾಯಗಳು ಬರ್ತಾವ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಪಾಪ ಅವ್ರಿಗೆ ಗೊತ್ತಿಲ್ಲ. ಈ ರೀತಿ ಅನೇಕ ನಿಗಮಗಳದಾವ. ಇವತ್ತು ನಮ್ಮ ಅಂಬೇಡ್ಕರ್ ನಿಗಮ ಇದೆ, ವಾಲ್ಮೀಕಿ ನಿಗಮ ಇದೆ, ಮತ್ತು ಅಲ್ಪಸಂಖ್ಯಾತರ ನಿಗಮ ಮಂಡಳಿ ಇದೆ. ಇಂಥ ಅನೇಕ ನಿಗಮ ಮಂಡಳಿ ಇದಾವ. ಇದರ ಕೆಲಸ ಏನು ಅಂದ್ರೆ ಇವತ್ತು ಅಲ್ಲಿ ಇರುವಂತ ಸಮಾಜದಲ್ಲಿ ಇರುವಂತ ಅನೇಕ ನ್ಯೂನ್ಯತೆಗಳನ್ನ, ಅಲ್ಲಿರುವಂತ ಜನರಿಗೆ ಇವತ್ತು ತೊಂದರೆಗಳನ್ನ, ಇವತ್ತು ಅವ್ರಿಗೆ ತೊಂದರೆಗಳಿಗೆ ಸ್ಪಂದಿಸುವಂಥದ್ದು. ಅದರಲ್ಲಿ ರೈತರಿದ್ದಾರೆ, ಉದ್ಯೋಗಸ್ಥರಿದ್ದಾರೆ, ಸ್ವಯಂ ಉದ್ಯೋಗ ಮಾಡೋರಿದ್ದಾರೆ, ಮಹಿಳೆಯರಿದ್ದಾರೆ, ಇನ್ನೂ ಅನೇಕ ಜನ ವಿದ್ಯಾವಂತರಿಗೆ ರೈತರಿಗೆ ಇವತ್ತು ಯಾವ ರೀತಿ ನೀವು ದೇವರಾಜರಸಿ ನಿಗಮ ಇದೆ, ದೇವರಾಜರಸಿ ನಿಗಮದಲ್ಲಿ ನಾವು ಹಿಂದುಳಿದ ವರ್ಗದ ಜನರಿಗೆ ಅಲ್ಲಿ ಗಂಗಾ ಕಲ್ಯಾಣವನ್ನು ಕೊಡ್ತೀವಿ, ಸ್ವಯಂ ಉದ್ಯೋಗ ಮಾಡೋದಕ್ಕೆ ದುಡ್ಡು ಕೊಡ್ತೀವಿ. ಇವತ್ತು ಅಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ. ಅದೇ ರೀತಿಯಲ್ಲಿ ವೀರಶೈವ ಒಳಪಂಗಡಗಳಲ್ಲಿರುವಂತ ಸಮುದಾಯಗಳಿಗೆ ಇವತ್ತು ಗಂಗಾ ಕಲ್ಯಾಣ ಆಗಿರ್ಬೋದು, ಸ್ವಯಂ ಉದ್ಯೋಗ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂಥದ್ದು ಇರ್ಬೋದು. ಆ ಸಮುದಾಯದಲ್ಲಿ ಯಾರು ಸಮಾಜದಲ್ಲಿ ಇವತ್ತು ಅವರು ಮೇಲೆ ಕೇಳಕ್ಕಾಗೋದಿಲ್ಲ, ಅವರಿಗೆ ಆ ಒಂದು ಶ್ರಮ ಇಲ್ಲ, ಆ ಶಕ್ತಿ ಇಲ್ಲ, ಆ ಶಕ್ತಿ ತುಂಬುವಂತ ಕೆಲಸ ಇವತ್ತು ನಮ್ಮ